ಇನ್ನು ಈ ಶಿರೂರು ಗುಡ್ಡ ಕುಸಿತದಲ್ಲಿ ಗಂಗಾವಳಿ ನದಿಗೆ ಬಿದ್ದು ಮಣ್ಣು ಬಿದ್ದಂತಹ ಪರಿಣಾಮ ಇಡೀ ಗುಡ್ಡದ ಮಣ್ಣೆಲ್ಲವೂ ಕೂಡ ಗಂಗಾವಳಿ ನದಿಗೆ ಬಿದ್ದಿತ್ತು. ಇದರ ಪರಿಣಾಮ ಉಳುವರಿಯಲ್ಲಿ ನದಿ ನೀರು ದೊಡ್ಡ ಪ್ರಮಾಣದಲ್ಲಿ ಹಾಯ್ದ ಪರಿಣಾಮ ಸಣ್ಣು ಹನುಮಂತಗೌಡ ಎಂಬ ಮಹಿಳೆ ಕಾಣೆಯಾಗಿ 6 ದಿನ ಕಳೆದಿದೆ. ಈ ಹಿಂದೆ ತಂದೆಯನ್ನು ಕಳೆದುಕೊಂಡು ತಾಯಿ ಸಣ್ಣು ಗೌಡ್ರವರ ಆಶ್ರಯದಲ್ಲಿದ್ದ ಮಗ ಮಂಜುನಾಥ್ ಇದೀಗ ತಾಯಿಯನ್ನು ಕಳ್ಕೊಂಡು ಇತ್ತ ಸೂರು ಇಲ್ಲದೆ ಏಕಾಂಗಿಯಾಗಿದ್ದಾನೆ. ತಾಯಿ ಶವಕ್ಕಾಗಿ ಪರಿತಪಿಸುತ್ತಿರುವ ಈ ಕುಟುಂಬದ ಗೋಳನ್ನು ಕೇಳುವವರೇ ಇಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ನಡೆಸಿರ್ತಕ್ಕಂಥ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. 6 ದಿನದಿಂದ ಇವತ್ತು ಕಾಣೆಯಾಗಿರುವಂಥದ್ದು. ಅವರ ಕುಟುಂಬ ಈ ಭಾಗದಲ್ಲಿದೆ. ಅವರ ಮಗ ಇದ್ದಾರೆ, ಅವರ ಅತ್ತಿಗೆಯವರಿದ್ದಾರೆ, ಅವರ ಕುಟುಂಬದವರು ಇರುವಂಥದ್ದು. ಇವತ್ತು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಒಂದೆಡೆ SDRFನವರು ಮತ್ತು NDRFನವರು ಇವರೆಲ್ಲರೂ ಕೂಡ ಸರ್ಚನ್ನು ಮಾಡ್ತಾ ಇರುವಂಥದ್ದು. ಆದರೆ ಈವರೆಗೂ ಕೂಡ ಅವರ ಶವ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಂಥದ್ರಲ್ಲಿ ಇವತ್ತು ಅವರನ್ನು ಕೂಡ ಮಾತಾಡಿಸ್ತೀನಿ. ಅಮ್ಮ, ನೀವು ತುಂಬ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದೀರಿ. ಘಟನೆ ಕೂಡ ಜರುಗಿ ಹೋಗಿದೆ. ಸರ್ಕಾರದಿಂದ ಮುಖ್ಯಮಂತ್ರಿಗಳು ಕೂಡ ಇವತ್ತು ಬರ್ತಾ ಇದ್ದಾರೆ. ಏನು ಹೇಳ್ತೀವಿ? ನಮಗೆ ಅಚ್ಚೆಗೆ ಇದು ಸೀರೂರು ಗ್ರಾಮದಿಂದ ಕುಸಿದು ಬಿದ್ದು ಟ್ಯಾಂಕರ್ ಇದು ಹೊಟ್ಟಿ ನಮ್ಮ ಅಣ್ಣನ ಮನೆ ಪೂರ್ತಿ ಹೋಗಿದೆ. ನಾವು ಏನು ಮಾಡಬೇಕು, ಏನು ಕೇಳಬೇಕು? ನೀವು TV ಲೈನರಿಗೆ ಸ್ವಲ್ಪ ಹೇಳಿ, ನಾವು ಒಟ್ಟು ಲೈನರಿಗೂ ಹೇಳ್ತಾ ಇದ್ದಾಗಿದೆ. 6 ದಿವಸ ಆಯ್ತು ಇಂದಿಗೆ ಹೇಳೋಕೆ ಮಳೆ. ನಮ್ಮ ಪರಿಸ್ಥಿತಿ ಏನು? ಒಂದು ಶವ ಕಾಣೋದಿಲ್ಲ. ನಮ್ಗೆ ಶವ ಬೇಕು, ಯಾವುದಿದ್ರೂ ಶವ ಬೇಕು. ನನ್ನ ತಮ್ಮದಿರು, ನನ್ನ ಅಣ್ಣದಿರು, ನಾವು ಇಲ್ಲಿ ಸರ್ಕಾರದಿಂದ ಏನಾದ್ರು ಶಿಫ್ಟ್ ಮಾಡಿಕೊಡ್ಬೇಕು. ನಾವು ಇಲ್ಲಿದ್ದವರು ಒಂದು ಎಲ್ಲರೂ ಸೇಫ್ಟಿಯಾಗಿ ಇರಬೇಕು, ಅವ್ರಿಗೆ ಜೀವನ ನೋಡ್ಕೊಂತೆ. ಆ ಹುಡುಗ ಪಾಪ ಭಾಳ ಬೊಳ್ಳಾಡ್ತಾ ಇದ್ದಾನೆ. ತನ್ನ ಅಮ್ಮ ಬೇಕು, ಇಡೀ ರಾತ್ರಿ ಕಣ್ಗಣಿಸ್ತಾ ಇರ್ತೇನೆ. ರಾತ್ರಿ ಇಡೀ ಇಟ್ಟಿದ್ದು 6 ದಿನ ಆಯ್ತಮ್ಮ. ತನ್ನ ಅಮ್ಮ ಸಿಕ್ಕದಟ್ಟು ಹೊಟ್ಟೆಗೆ ಹಾಕೋದಿಲ್ಲ ಅಂತೆ ನಡುತ್ತಿದ್ದಾನೆ. ಏನು ಮಾಡಬೇಕು? ಹುಡುಗ ಇದ್ದಾನೆ ಒಬ್ಬ, ಮತ್ತು ತಾಯಿ 2 ಜನ ಇದ್ದಿದ್ದು. ಅದು ಅಡುಗೆ ಮಾಡ್ತಿದ್ದಿತ್ತು. ಅಟ್ಟುವಾಗ ಬ್ಲಾಸ್ಟ್ ಆಗಿ ಅದಕ್ಕೆ ಹೊರಗೆ ಬರುವಂಗೆ ಆಗಲಿಲ್ಲ, ಒಳಗೆ ಕೊಚ್ಚಿಕೊಂಡು ಹೋಗಿದ್ದು. ಅದು ಏನು ಮಾಡೋದು, ಏನು ಬಿಡೋದು ಅಂತ ನಾವು ಹಿಂಗೆ ನಿರೀಕ್ಷೆಯಲ್ಲಿದ್ದಾಗ ಇದು ಏನು ಮಾಡಬೇಕು? ನಮಗೀಗ ಬಾಡಿ ಬೇಕು, ಅದರ ಅಂತ್ಯಕ್ರಿಯೆ ಮಾಡಬೇಕಲ್ಲ ನಾವು. ಇದರಲ್ಲಿ ಹೆಂಗೆ ಊಟ ಮಾಡ್ತೀರಿ? ನಮ್ಮ ಪರಿಸ್ಥಿತಿ ಹಿಂಗೆ. ನನ್ನ ಅಣ್ಣನ ಮನೆ, ತಮ್ಮನ ಮನೆ, ಯಾರೂ ನಾವು ಇಲ್ಲಿ ಉಳೋದಿಲ್ಲ. ನಮಗೆ ಬೇರೆ ಕಡೆಗೆ ಎಲ್ಲರೂ ಶಿಫ್ಟ್ ಸರ್ಕಾರ ಮಾಡಿಕೊಟ್ರೆ ಉಳಿತೀರಿ ನಾವು. ಅಲ್ಲಿವರೆಗೆ ನಾವು ಕೂಡ ಸಾಧ್ಯ ಇಲ್ಲ. ಇಲ್ಲ, ನಮ್ಗೆ ಸರ್ಕಾರ ಏನೂ ಇದು ಮಾಡಲಿಲ್ಲ. ಇದು ನಾಯಿನರಿ ಮಾಡಿದ್ರೆ ನಾವು ಈ ಹೊಳೆನೇ ಹೋಗ್ಬಿಡ್ತೀವಿ. ಒಟ್ಟು ಜನ ಇರೋದೇ ಇಲ್ಲ ನಾವು. ಅತ್ತ ಪರಿಸ್ಥಿತಿ ಬಂದಾಗಿದ್ದು ನಾವು. 6 ದಿವಸ ಆಯ್ತು ಶವ ಕಾಣದೆ. ಇನ್ನೂವರೆಗೆ ಹುಡುಕ್ತಾ ಇದ್ದಾರೆ. JCP ಒಟ್ಟು ಪಾಪ ಕೊಟ್ಟಿದ್ರು ಸರ್ಕಾರದಿಂದ, ಎಲ್ಲ ನೋಡ್ತಾ ಇದ್ದಾಗಿದ್ದು ನಾವು. ಆದರೂ ಇನ್ನೂವರೆಗೂ ಸಿಗಲಿಲ್ಲ. ನಮ್ಗೆ ಎಷ್ಟೊತ್ತಿಗೆ ಸಿಗ್ತಿದ್ದೋ? ಗಂಜಿ ಕೇಂದ್ರ ಮಾಡಿರೋ, ನಮ್ಗೆ ಊಟಕ್ಕೆ ಹೋಗ್ತಿಲ್ಲ ಒಂದು ಫ್ಯಾಮಿಲಿನೂ. ಆದರೂ ಒಂದು ತಮ್ಮನ ಹೆಣ್ತಿದ್ದು ಒಂದು ಕಳಿಸ್ತಾ ಇದ್ದಾಗಿದ್ದು ನಾವು. ಏನು ಮಾಡಬೇಕು ಅಂದ್ಕೊಂಡು. ಇನ್ನು ಅವರ ಮಗ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟ? ನಮಗೆ ಏನಾದ್ರು ಬೇಗ ಆಗಷ್ಟು ಬೇಗ ಹುಡುಕೊಡಿ ಅಮ್ಮನ. ಈಗ ನೀವು ಎಲ್ಲಿ ಉಳಿತಾ ಇದ್ದೀರಿ? ಯಾಕಂದರೆ ಇಡೀ ಮನೆ ಕೊಚ್ಚೋಗಿದೆ, ಏನೂ ಇಲ್ಲ, ಬಟ್ಟೆ ಇಲ್ಲ, ಬರೀ ಇಲ್ಲ. ಏನಾದ್ರು ವ್ಯವಸ್ಥೆ ಮಾಡಿದ್ರ? ನಮ್ಮ ಚಿಕ್ಕಪ್ಪನ ಮನೆ ಇದೆ, ಅಲ್ಲೇ ಇದ್ದೀನಿ ನಾನೀಗ. ಅಲ್ಲೇ ಊಟ ಮಾಡ್ತಾ ಅಲ್ಲೇ ಇದ್ದೀನಿ. ಈಗ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ? CM ಅವರು ಈಗ ನಮ್ಮ ತಾಯಿಯು ಬಾಡಿ ಹುಡ್ಕೊಟ್ರೆ ಸಾಕು, ಅಷ್ಟೇ ಸಾಕು. ಅದೊಂದು ಸಿಕ್ಕರೆ ಸಾಕು ನನಗೆ ಬಾಡಿ. ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ವೇಟ್ ಮಾಡ್ತಿದ್ದೇವೆ, ಗಸ್ತಾ ಇದ್ದೇವೆ. ಈಗಾಗಲೇ ಇವರ ಕುಟುಂಬದವರ ಒಂದು ಬೇಡಿಕೆ ಏನಂತಂದರೆ ತಾಯಿಯ ಶವವನ್ನು ಹುಡುಕೊಡಿ, ಸಂಸ್ಕಾರವನ್ನು ಮಾಡಬೇಕು ಅನ್ನೋದು. ಎರಡನೇದು, ಈ ಭಾಗದಲ್ಲಿ ಏನು ಗಂಗಾವಳಿ ನದಿಯ ತೀರ ಭಾಗದಲ್ಲಿ ಏನು ಮನೆಯನ್ನು ಕಟ್ಕೊಂಡಿದ್ದಾರೆ, ಪದೇ ಪದೇ ಈ ರೀತಿಯಲ್ಲಿ ಅನಾಹುತಗಳಾಗುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಸುರಕ್ಷಿತವಾಗಿರಲಿಕ್ಕೆ ಬೇರೆಡೆ ನಮಗೊಂದು ಮನೆಯನ್ನು ಕಟ್ಟಿಸ್ಕೊಡಿ, ಜಾಗವನ್ನು ಕೊಡಿ ಅನ್ನೋಂತಹ ಒಂದು ಬೇಡಿಕೆಯನ್ನು ಈ ಕುಟುಂಬದವರು ಇಟ್ಟಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.